ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ. ನೋಡ್ರಿ ಗುಡ್ ಮಾರ್ನಿಂಗ್ ಎಲ್ಲಿಂದ ಸ್ಟಾರ್ಟ್ ಆಗತ್ತಂದ್ರೆ ಕಿಚನಿಂದ. ಬಿಕಾಸ್ ಗಂಟೆ ಆಗೈತಿ 9:30 ಆ್ಯಂಡ್ ಏನದು ನನಗೆ ಆಡಿಯನ್ಸ್ಗೆ ಆಕಾಶಿಗೆ ನಾವು ಒಂದು ಸರ್ಪ್ರೈಸ್ ತಗೊಂಡ್ಬಂದಿನ್ರಿ. ಸರ್ಪ್ರೈಸ್ ಗಿಫ್ಟ್ ಅಂತ ಹೇಳ್ಬೋದು. ನೀವು ಹೋಗಿ ಪಟ ನಾನು ನಿಮ್ಗೆ ತೋರಿಸ್ತೀನಿ ಏನನ್ನ. ವಾಹ್ ಕ್ಯಾ ಸರ್ಪ್ರೈಸ್ ಈಶ್ವರೇ. ಚಾನಲ್ ಮುದ್ದು ವೀಕ್ಷಕರೇ, ಬರ್ರಿ ಇವತ್ತಿನ ವ್ಲಾಗ್ನಾಗ ಹೊಸ ಕ್ಯಾಮ್ರಾ ಯೂಸ್ ಮಾಡೋಣ ಅಂತ. ಸೊ ಕ್ಲಾರಿಟಿ ಹೆಂಗೆ ಬರ್ತದೆ ಕೆಳಗೆ ಕಮೆಂಟ್ ಸೆಕ್ಷನ್ನಾಗ ಹೇಳಿ ನೀವು ಕೊನೆವರೆಗೂ ನೋಡಿರಿ. ಆ್ಯಂಡ್ ನಿಮ್ಗೆ ವಿಡಿಯೋದಾಗ ಯಾವ ಪಾರ್ಟ್ ಜಾಸ್ತಿ ಇಷ್ಟ ಆಯ್ತು ಅಂತ ಹೇಳಿಬಿಟ್ರಿ ಅಂದ್ರೆ ನಮಗೂ ಖುಷಿ ಆಗ್ತೈತಿ. ಅದೇ ರೀತಿ ಸೂಪರ್ ಆದ ವೀಡಿಯೋಸ್ ತೊಂಬರಕ್ಕೆ ಸಾಧ್ಯ ಆಕತಿ. ಸೊ ಇದು ನೋಡ್ರಿ ಶೂಟಿಂಗ್ ಹೊಸ ಮೊಬೈಲ್ನಾಗ ನಡೆದೈತಿ. 32 ಮೆಗಾ ಪಿಕ್ಸೆಲ್ ಐತಿ. ಇದ್ರದ್ದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಂದ್ರೆ ಒಂದು ಅಡ್ವಾಂಟೇಜ್ ಏನಪ್ಪ ಅಂದ್ರೆ ಇದ್ರ ಕ್ಯಾಮ್ರಾ ಒಂದು ಡಿಸ್ಅಡ್ವಾಂಟೇಜ್ ಅಂದ್ರೆ ಇದ್ರ ಫ್ರಂಟ್ ಕ್ಯಾಮ್ರಾ ಸೆಂಟ್ರದಾಗೈತಿ. ಯೂಶ್ವಲಿ ನಾ ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡಂಗಿಲ್ಲ, ಬಟ್ ಇದ್ರಾಗ ಯೂಸ್ ಮಾಡ್ಕೋಬೋದು ಬಿಕಾಸ್ 4K ನಾನು ಶೂಟ್ ಮಾಡ್ಕೋಬೋದು. ಬಟ್ ನಾ ಈಗ ಶೂಟ್ ಮಾಡತ್ತಿರೋದು 1080p ಬಿಕಾಸ್ ನಂಗೆ ಗೊತ್ತೈತಿ ಆಲ್ಮೋಸ್ಟ್ 80% ಆಫ್ ಜನ ನೀವು ಮೊಬೈಲ್ನಾಗೆ ನೋಡ್ತೀರಿ. ಆಮೇಲೆ ನಾ ಇವನ್ ಡೌಟ್ಫುಲ್ HD ನೋಡ್ತೀರಿ ಎಲ್ಲರೂ ಅಲ್ಲ, ಸ್ವಲ್ಪ ಜನ ನೋಡ್ತೀರಿ. ಸೊ ಹಿಂಗಾಗಿ ಮನ್ಯಾಗಿನ ವ್ಲಾಗ್ಸ್ 4K ಶೂಟ್ ಮಾಡೋದು ಡಸಂಟ್ ಮೇಕ್ ಸೆನ್ಸ್. ಬಟ್ ಟ್ರಿಪ್ಗೆ ಹೋದಾಗ 4K ಶೂಟ್ ಮಾಡೋದು ಇಟ್ ಮೈಟ್ ಮೇಕ್ ಸೆನ್ಸ್ ಬಿಕಾಸ್ ಅವು ಲೈಫ್ ಟೈಮ್ ಮೆಮರೀಸ್ ಅಲ್ಲ. ಯಾಕಂದ್ರೆ ಡೈಲಿ ವ್ಲಾಗ್ಸ್ ಏನಾಗ್ತಾವೆ ಅವನ್ನ ನೋಡಿ ಮರ್ತ್ಬಿಡ್ತೇವೆ. ಬಟ್ ಮರ್ತ್ಬಿಡ್ತಾವೆ ನಾವು ನೋಡ್ಬೋದು, 10 ವರ್ಷ ಆದ್ಮೇಲೆ ನೋಡ್ಬೋದು, ಅದೊಂದು ಮಜಾ ಇರ್ತದೆ. ಬಟ್ ಇವು ಟ್ರಾವೆಲ್ ವ್ಲಾಗ್ಸ್ ಅದು ಯಾರು ಯಾವಾಗ ಎಷ್ಟು ಸಹ ನೋಡಿದ್ರು ಏನಾಕತಿ ಮೆಮರೀಸು ರಿಫ್ರೆಶ್ ಹಾಕವು ವಾವ್ ಅನ್ಸುತ್ತೆ. ನಾವು ಸ್ವಲ್ಪ ವಾಕಿಂಗ್ ಹೋಗಿ ಬರ್ತೇನೆ, ಒಂದು 5 ಕಿಲೋಮೀಟ್ರ್. ಬಾಯ್. ನನಗಿಷ್ಟು ಖುಷಿ ಆ್ಯಂಡ್ ಪ್ರಿವಿಲೇಜ್ಡ್ ಅನಿಸ್ತದೆ ರೀ. ಪೂಣಾ ಅಂತ ಊರಾಗ ಮನೆ ಹತ್ರ ಇಷ್ಟು ಮಸ್ತ್ ಗಾರ್ಡನ್ನು, ನದಿ, ಓಹೋ ಸೂಪರ್. 3 ಕಿಲೋಮೀಟ್ರ್ ವಾಕ್ ಮಾಡಿದ್ದಾರೆ ಈಗ. ಇನ್ನು 2 ಕಿಲೋಮೀಟ್ರ್ ಬಿಸ್ ವಾಕ್ ಮಾಡಿ ಹೋಗೋಣ ಅಂತ. ಮಸ್ತ್ ಸೂಪರಾಗಿ. ಈ ಕ್ಯಾಮ್ರಾ ಹೆಂಗೈತಿ ನನಗೆ ಗೊತ್ತಿಲ್ಲ, ಯೂಸ್ ಮಾಡೋಕ್ಕಂತೂ ಮಸ್ತ್ ಫೀಲ್ ಆಗುತ್ತೆ. ಬಟ್ ಕ್ವಾಲಿಟಿ ಹೆಂಗೈತಿ ಏನೋ ಗೊತ್ತಿಲ್ಲ. ಅಫ್ಕೋರ್ಸ್ 70,000 ವರ್ತ್ ಐತೆ ಅನ್ಕೋತೀನಿ. ಮೋಸ್ಟ್ಲಿ ಒಂದು 10 ದಿವಸ ಯೂಸ್ ಮಾಡಿದೆ ಅಂದರೆ ನಿಮ್ಗೆ ಇದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ. ಯಾರು ತೊಗೊಳಕ್ಕೆ ಥಿಂಕ್ ಮಾಡತ್ತೀರಿ, ಪ್ಲ್ಯಾನ್ ಮಾಡತ್ತೀರಿ, ತೊಗೋಬೋದು. ಇಲ್ಲೇ ವಾಕ್ ಮಾಡ್ತೀನಿ ನಾನು. ಫುಲ್ ಗ್ರೀನರಿ, ಇಷ್ಟು ಖುಷಿ ಆಕತಿ. ಮನೆಯಿಂದ ಜಸ್ಟ್ 5 ಮಿನಿಟ್ಸ್ ವಾಕೇಬಲ್ ಡಿಸ್ಟೆನ್ಸ್. ಇಷ್ಟು ಮಸ್ತ್ ಪಾರ್ಕ್ ಐತಿ. ಆ್ಯಂಡ್ ಇದು ಒಂದು ಸ್ಟ್ರೆಚ್ ಏನೈತಲ್ಲ 1/2 ಕಿಲೋಮೀಟ್ರ್ ಐತ್ರಿದು. ಸೊ 10 ರೌಂಡ್ ಹಾಕಿದೆ ಅಂದ್ರೆ 5 ಕಿಲೋಮೀಟ್ರ್ ಆಗ್ತೈತಿ. ಬ್ಯಾಕ್ಗ್ರೌಂಡ್ ನಾಯ್ಸ್ ಭಾಳ ಬರ್ತಿರ್ಬೇಕು ಬಿಕಾಸ್ ಅದು ಹೆಡ್ಫೋನ್ ಹಾಕೊಂಡಿಲ್ಲ, ಅದರಿಂದ ರೆಕಾರ್ಡ್ ಆಗತ್ತೈತಿ. ಕ್ಯಾಮ್ರಾದಿಂದ ಆ್ಯಕ್ಚುಲಿ ಡೈರೆಕ್ಟ್ ರೆಕಾರ್ಡ್ ಆಗೋಲ್ತದೆ. ಸೊ 1 ಅವರ್ನಾಗ 5 ಕಿಲೋಮೀಟರ್ಸ್ ಕವರ್ ಆಗೈತಿ. ಆ್ಯಂಡ್ 8,000 ಸ್ಟೆಪ್ಸ್ ಕೂಡ ಆಗ್ಯಾವ. एक्चुअली हमारा तो बिजनेस लॉस हो जाएगा ना, इसीलिए लाइक वो दूसरा टियर 1 सिटी पे बिंक मांग रहा है. ಕುಂಬಳಿ इक्विटी इज लाइक. ಸೊ ಬರ್ರಿ ಸೂಪರಾಗಿ ಇಡ್ಲಿಗಳನ್ನ ತಿನ್ನೋಣಂತ, ಎಂಜಾಯ್ ಮಾಡೋಣಂತ. ಓಹೋ ಬಿಸಿ ಬಿಸಿ ಇಡ್ಲಿ. ಗಂಟೆ ಆಗೈತಿ 12:10. ಸೊ ಬರ್ರಿ ಇಡ್ಲಿ ಎಂಜಾಯ್ ಮಾಡಿ ಮುಂದೆ ಏನೈತೆ ಕೆಲಸ ಅದನ್ನು ಕಂಟಿನ್ಯೂ ಮಾಡೋಣಂತ. A few moments later. ರೈಟ್ ಸ್ನೇಹಿತರೆ, ಸೊ ಇದು ಏನು ರಾಡಿ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಇದು ನಮ್ಮ ವೈಶಾಲಿ ಕಲಿಸ್ಕೊಟ್ಟೆ ನಾ ಹೆಂಗೆ ಮಾಡೋದು ಅಂತ. ಏನಂದ್ರೆ ಇದು ನುಗ್ಗಿಕಾಯಿ ರೀ. ಇದ್ರದ್ದೆಲ್ಲ ಬಾಯ್ಲ್ ಮಾಡಿ ತೆಗೋದು. ಅದನ್ನು ಏನು ಮಾಡ್ಬೇಕಂತಂದ್ರೆ ನೀವು ನೋಡಿರ್ಬೋದು ಮೋದಿಯವರು ಅದನ್ನು ಯಾವಾಗ ಸ್ಪೀಚ್ನಾಗ ಹೇಳಿದ್ರು ಒಮ್ಮೆ, ಅದನ್ನೆಲ್ಲ ಕ್ಯೂತ್ಸ್ರಿ, ಅದನ್ನು ತೆಗೀರಿ, ಚಪಾತಿಯನ್ನು ಹಾಕ್ಕೊಂಡು ಅದನ್ನು ಚಪಾತಿ ಮಾಡ್ರಿ ಅಂತೇಳಿ. ಸೊ ನುಗ್ಗಿಕಾಯಿ ಪರೋಟ ಅಂತಿರೋ ಆ್ಯಂಡ್ ನುಗ್ಗಿಕಾಯಿ ಚಪಾತಿ ಅಂತಿರೋ ಗೊತ್ತಿಲ್ಲ. ಇಟ್ಸ್ ಗುಡ್ ಫಾರ್ ಹೆಲ್ತ್ ಅಂತ. ಒನ್ಸ್ ಇನ್ ಅ ವೀಕ್ ತಿಂದರೆ ಚಲೋ ಅನ್ಕೋತೀನಿ. ನೋಡೋಣ. ಈಗ ನೀರಡಿಕೆ ಆಗೈತೆ ರೀ, ಅದಕ್ಕೆ ಕೋಕ್ ಕುಡಿಯತ್ತೀನಿ. ಅಣ್ಣ ನೀರಡಿಕೆ ಆದ್ರೆ ಯಾರು ಕೋಕ್ ಕುಡಿತಾರ ಅಂತ ನೀವು ಅನ್ಬೋದು. ಬಿಕಾಸ್ ಫಿಲ್ಟ್ರ್ ಒಳಗಡೆ ನೀರು ಖಾಲಿ ಆಗ್ಯಾವ. ಏನು ಮಾಡೋಣ ಈಗ? ಖಾಲಿ ಅಂದ್ರೆ ಏನಾಗಿತ್ತಂದ್ರೆ ಟ್ಯಾಂಕ್ ಅದೇನೋ ಸ್ವಚ್ಛ ಮಾಡತ್ತಾರಂತ. ಹೀಗಾಗಿ ಈಗ ಮತ್ತೆ ಕೆಳಗೆ ಅಂಗಡಿಗೆ ಹೋಗಿ ನೀರಿನ ಬಾಟ್ಲಿ ತಂದು ಅಷ್ಟು ಮಟ್ಟ ಟೆಂಪ್ರರಿ ಏನು ಮಾಡೋದು. Cheers.
ನನಗೆ ಆ್ಯಕ್ಚುಲಿ ನೀರಡ್ಕಾಗಿ 1 ತಾಸು ಹತ್ರಿ ಇನ್ನೂ ಮಟ್ಟ ನೀರು ಬಂದಿಲ್ಲ, ಇನ್ನೊಂದು 2 ತಾಸು ಹಿಡಿಬೋದು. ಮತ್ತು ಈ ಸಲ ನೆಕ್ಸ್ಟ್ ಟೈಮ್ ನೀರಡಿಕೆ ಆತಂದ್ರೆ ಕೆಳಗೆ ಹೋಗಿ 2 ಲೀಟ್ರ್ ನೀರಿನ ಬಾಟ್ಲಿ ತೊಗೊಂಬರುತ್ತೆ ಅಷ್ಟೆ. ಯಮ್ಮ 2 hours later. ಗಂಟೆ ಆಗೈತಿ ಎಷ್ಟಂತಂದ್ರೆ 5:30. ಫೈನಲಿ ನಮ್ಮ ಪೀಸೇಶ್ವರ ಅವ್ರು ಬಂದರು ಭಾಳ ದಿನ ಆದಮೇಲೆ. ಲೊಲ್ಲಿ ಅವರೇ ಪಟ ಈಗ ತಿನ್ನೋಣಂತ. ಇದು ನೋಡ್ರಪ್ಪ ನಮ್ಮದು ಹೊಸ ಮೊಬೈಲ್ OnePlus 12. ಇದರ ರಿವ್ಯೂ ನಿಮ್ಗೆ ಕೊಡ್ತೆ ಅಂತ ಹೇಳಿದ್ದೆ. ಸೊ ಈಗ ಆಲ್ರೆಡಿ 1 ಅಥವಾ 2 ಡೇಸ್ ಅಥವಾ 1.5 ಡೇ ಅನ್ರಿ ಯೂಸ್ ಮಾಡೀನಿ. ಬೆಸ್ಟ್ ಐತಿ. ಈಗ ಅದ್ರಾಗ ಶೂಟ್ ಮಾಡತ್ತೀನಿ. 70,000 ರೂಪಾಯಿ ಕೊಟ್ಟಿದ್ದಕ್ಕೂ ವರ್ತ್ ಐತಿ. ನಮಗಂತೂ ಏನ್ರಿ ಶೂಟಿಂಗ್ ಇರ್ತಾವೆ ಹೀಗಾಗಿ. ಆ್ಯಂಡ್ ಇಲ್ಲೇ ಮಸ್ತೊಂದು ಫ್ರೀ ಪಿಜ್ಜಾ ಆಯ್ತು. ಫ್ರೀ ಅಂತಂದ್ರೆ 600 ಪಾಯಿಂಟ್ಸ್ ಆದ್ಮೇಲೆ ಬರ್ತಾವಲ್ಲ, ಬರೀ ಇದು 57 ರೂಪೀಸ್ ಟ್ಯಾಕ್ಸಸ್ ಅದೇನು ಡೆಲಿವರಿ ಚಾರ್ಜಸ್ ತೊಗೊಂಡಾರ. ಆ್ಯಂಡ್ ಲಿಲ್ಲಿ ಅವರೇ ತಿನ್ನೋಣ, ಐಶು ಅವ್ರನ್ನ ಕರೆಯೋಣ. ಐಶ್ವರ್ಯ ಬಾ. ಗಂಟೆ 7 ಹಾಕುತ್ತೆ. ಏನಾಗುತ್ತೆ ತಗೋರಿ ಗ್ರೇಪ್ಸ್. ಈಶ್ವರ Grape season. Summer is for grapes and the mango. इंडस्ट्री चुनी सबसे पहला रीजन ये होता है कि आज तक ये प्रोडक्ट एक फंक्शनल प्रोडक्ट. ಆಲ್ ರೈಟ್. ಸೊ ಗಂಟೆ ಆಗೈತ್ರಿ ಎಷ್ಟು 6:45. ಶಾರ್ಕ್ ಟ್ಯಾಂಕ್ ನೋಡ್ಕೊಂತ ಕುಂತೇವಿ. ಮುಂದೆ ಐಶ್ವರ್ಯ ನಂಗೂ ಹೋಗಿದ್ರೆ ಸ್ಟಾರ್ಟ್ ಆಗ ಎಲ್ಲ ಅನಿಸ್ತೈತಿ. ಏನಂತ ಹೋಗುನು ಸೂಪರ್ ಗ್ರೇಪ್ಸ್ ಅನ್ನತ್ತೆ. ಏನು ಕಲಿ ಕಾಣತ್ತಿದ್ರಲ್ಲ ಎಷ್ಟು ಉಪ್ಪದ. ನಾ ಶಾರ್ಕ್ ಟ್ಯಾಂಕಿಗೆ ಹೋಗ್ಬೇಕಂತ ನಾಡ್ತೇನೆ ರೀ. ಸೊ ಶಾರ್ಕ್ಸ್ ನಮ್ ಯೂಟ್ಯೂಬ್ ಚಾನಲ್ ಹಳ್ಳ ಹಿಡ್ದೈತಿ, ವ್ಯೂಸ್ ಬರಲ್ಲ. आपका मदद चाहिए ಅಂತ ಹೇಳಿ ಅಂತೇನೆ. ಇದನ್ನ ಲಿಕ್ವಿಡ್ ಎಷ್ಟು ಕೊಡ್ತೀನಿ ನನಗೆ? ಸಾಕು ಕಾಮಿಡಿ. ಎಷ್ಟೈತೆ ನನ್ನ ಲಿಕ್ವಿಡ್ ಯೂಟ್ಯೂಬ್ ಚಾನಲ್ ಆಗ? 10%. ಸೊ ಶಾರ್ಕ್ಸ್ ನಾ ಇಲ್ಲಿಂದ ವಾಪಸ್ ಹೋಗ್ಬಿಡ್ತೇನೆ. ನನ್ಗೆ 10% ಕೊಡೋದು. ವೆರಿ ಗುಡ್. ಫಸ್ಟ್ ಕ್ಲಾಸ್ ಇಲ್ಲೇ ನೀವು ನೋಡ್ಬೋದು. ಆ್ಯಕ್ಚುಲಿ ರೊಟ್ಟಿ ಆ್ಯಂಡ್ ಇಲ್ಲೇ ರೊಟ್ಟಿಯಲ್ಲಿ ಒಂದು ನುಗ್ಗಿಕಾಯಿ ಚಪಾತಿ ತಿನ್ನೋಣಂತ. ನೋಡ್ರಿ ಏನು ಮಸ್ತ್ ಕಾಣತ್ತಾವು. ಆ್ಯಂಡ್ ಅದ್ರ ಜೊತೆ ಸೂಪರ್ ಆಗಿಲ್ಲೇ ಚಟ್ನಿ ಐತಿ. ಆ್ಯಂಡ್ ಇಫ್ ಯು ನೋಡಿದ್ರಂದ್ರೆ ಸೂಪರಾಗಿ ಓಹೋ ಹೆಮ್ಮೇಶ್ವರ ಆಗಿ ತಿನ್ನೋಣಂತ. ಆಲ್ ರೈಟ್ ಸ್ನೇಹಿತರೆ, ಹಿಂಗಿತ್ತು ಇವತ್ತಿನ ನಮ್ಮ ದಿನ. ನಂಗೆ ಗೊತ್ತೈತಿ ಶಾರ್ಟ್ ಆ್ಯಂಡ್ ಸ್ವೀಟ್ ವ್ಲಾಗ್ ಇತ್ತು. ಬಟ್ ಎನಿವೇಸ್ ಬರೀ ಲಕ್ಕಿ ಕಮೆಂಟ್ ನೋಡುವಂಥ ಸಾರಿ ಇವ್ರು ಯಾರ ಹೆಸರು ಅಂತ ಕಾಣೋದ್ ಮೇಲೆ. ಐಶು ಆ್ಯಂಡ್ ಬ್ರದರ್ ನಿಮಗೆ ಬೇಬೀಸ್ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಅನಿಸುತ್ತೆ ಅಲ್ವಾ? ಹಂಗಿಲ್ಲ. ಆ್ಯಕ್ಚುಲಿ 3 years ತನಕ ಪ್ಲ್ಯಾನ್ ಇರಲಿಲ್ಲ. ಯಾಕಂದರೆ ಸ್ವಲ್ಪ ಕರಿಯರ್ನಾಗ ಇಬ್ಬರು ಗ್ರೋ ಆಗೋಣ ಅಂತೇಳಿ. ಸೊ ಇಬ್ಬರದು ಎಷ್ಟು ಬೇಕಷ್ಟು ಗ್ರೋತ್ ಆಗೈತಿ. ಸೊ ಪಾಪು ಪ್ಲ್ಯಾನಿಂಗ್ ಮಾಡುವ ಸಮಯ ಬಂದದ್ದು ಅನ್ಕೋತೀನಿ. ನಾವು ಜ್ಯೋತಿಯವ್ರು ಹೇಳ್ತಾರೆ ಶಾರ್ಟ್ ಮಂಗಳಸೂತ್ರ ಡಿಸೈನ್ ಪಿಕ್ ಹಾಕ್ತಿ ಅಂದಿದ್ರಿ ಆ್ಯಂಡ್ ಹಾಕಿಲ್ವಾ? ಸೊ ನೋಡ್ರಿ ಐಶ್ವರ್ಯ ಬಾಜು ಕುಂತಾಳ. ಐಶ್ವರ್ಯ ನಿನ್ನ ಮಂಗಳಸೂತ್ರ ಡಿಸೈನ್ ತೋರಿಸ್ತಿ? ಹ್ಞೂ ಅಂದ್ಲಕ್ಕೆ, ಧ್ವನಿ ಕೇಳಿಲ್ಲ ಐ ಅಂತ ಒಳಗ ಅಂದೆ. ಆಲ್ ರೈಟ್. ಸೊ ಅದೇನು ಯೂಟ್ಯೂಬ್ ಪಾಲ್ಗೀಲ್ ಅದೆಲ್ಲ ಮಷ್ಕಿರಿ ಅದು. ಇಬ್ಬರು ಗಂಡ ಹೆಂಡತಿ ಮಜಾಕ್ ಮಾಡ್ತಿರ್ತೇವೆ, ಸೀರಿಯಸ್ ಆಗಿ ತೊಗೋಬೇಡ್ರಿ. ಆಲ್ ರೈಟ್. ನಾಳೆ ಮಗದೊಂದು ಸೂಪರ್ ರೀಮಾದ ಶಾರ್ಪ್ 8 ಗಂಟೆಗೆ ಸಿಗೋಣ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ. ಲವ್ ಯು ಆಲ್. ಬಾಯ್. ಟೇಕ್ ಕೇರ್. ಸರ್ವೇ ಜನ ಸುಖಿನೋ ಬಂತು. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಬಾಯ್ ಅನ್ಕೊಂತ. ಹಳೆ ವೀಡಿಯೋಸ್ ನೋಡಿಲ್ಲ ಅಂದ್ರೆ ನೋಡಿರಿ. ಸೂಪರ್ ಸೀರೀಸ್ ಅದಾವು, ನೋಡಿರಿ, ಎಂಜಾಯ್ ಮಾಡಿರಿ. ಥೈಲ್ಯಾಂಡದ್ದು ಸೀರೀಸ್ ಮಸ್ತ್ ಇತ್ತು, ಭಾಳ ಜನ ನೋಡಿಲ್ಲ. ಅದರ ಪ್ಲೇಲಿಸ್ಟು ಮಾಡಿ ನಿಮ್ಗೆ ಈ ವಿಡಿಯೋ ಕಮೆಂಟಲ್ಲಿ ಕೊಡ್ತೀನಿ. ಸೊ ಅದನ್ನು ಕೂಡ ನೀವು ಎಂಜಾಯ್ ಮಾಡ್ಬೋದು.